ನೀವು ಕೂಡ ಯೂಟ್ಯೂಬ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಇವತ್ತು ವ್ಲಾಗ್ ಆಗ್ಲಿ ಅಥವಾ ಕುಕಿಂಗ್ ವಿಡಿಯೋಸ್ ಆಗ್ಲಿ ಅಲ್ಲ. ಇವತ್ತು ಇನ್ನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಈ ವ್ಲಾಗು. ಏನಪ್ಪಾ ಅಂತಂದ್ರೆ ನಾನು ಏನ್ ಹೇಳಕ್ ಬರ್ತಿದೀನಿ ಅಂತಂದ್ರೆ, ಈಗ ಯೂಟ್ಯೂಬ್ನ ಸ್ಟಾರ್ಟಿಂಗ್ ಅಲ್ಲಿ ನಾವು ಓಪನ್ ಮಾಡ್ತೀವಿ ಅಥವಾ ವಿಡಿಯೋಸ್ನ ಹಾಕ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ವ್ಯೂಸ್ ಆಗ್ತಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ ವಿಡಿಯೋ ಯಾರು ನೋಡೋದೇ ಇಲ್ವೇನೋ ಅಥವಾ ಇಷ್ಟ ಆಗ್ತಿಲ್ವೇನೋ ಅಥವಾ ನಾವು ಕಂಟೆಂಟ್ ಚೆನ್ನಾಗ್ ಮಾಡ್ತಿಲ್ವೇನೋ ಆ ತರ ತಿಳ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಾವಿನ್ನು ಜನಗಳಿಗೆ ಪರಿಚಯನೇ ಆಗಿಲ್ಲ, ಅದೇಗ್ ನೋಡ್ತಾರೆ ನಮ್ಮನ್ನ. ಕೆಲವ್ರು ಬೇಗ ಬೆಳೆದ್ ಬಿಡ್ತಾರೆ, ಏನೋ ಒಂದ್ ವಿಡಿಯೋ ಹಾಕಿ ಫೇಮಸ್ ಆಗಿ ಬೆಳೆದ್ ಬಿಡ್ತಾರೆ. ಕೆಲವ್ರದ್ದು ಆಗಲ್ಲ. ಯಾಕೆಂದ್ರೆ ಇಲ್ಲಿ ತನಕನೂ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಎಷ್ಟೋ ವರ್ಷಗಳಿಂದ ಮಾಡಿ ಇನ್ನೂ ಸಕ್ಸಸ್ ಕಂಡಿಲ್ಲ, ಇನ್ನು ಮಾಡ್ತಾ ಇದ್ದಾರೆ. ನಮಗೂ ಸ್ವಲ್ಪ ತಾಳ್ಮೆ ಇರ್ಬೇಕಲ್ವಾ? ಹಾಗಾಗಿ ನಾವ್ ಎಂತೆಂತ ಕೆಲ್ಸಕ್ಕೂ ತಾಳ್ಮೆ ತಗೊಳ್ತೀವಿ, ಇದಕ್ ತಗೊಂಬಾರ್ದ? ಜನಗಳಿಗೆ ನಾವು ಹೇಗ್ ಕನೆಕ್ಟ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ನಮ್ನ ಹೊಸದಾಗಿ ನೋಡ್ತಿರ್ತಾರೆ. ಅದ್ ಹೇಗೆ ಅವ್ರು ಕನೆಕ್ಟ್ ಆಗ್ತಾರೆ? ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೆಲವರು ಬೇಗ ಮೂವಿಂಗ್ ಆಗ್ಬಿಡ್ತಾರೆ. ಕುಕಿಂಗ್ ವಿಡಿಯೋಸ್ ಮಾಡಿರ್ತಾರೆ, ಅವ್ರಿಗೆ ತುಂಬಾ ಬೇಗ ಆ ಒಂದ್ ವಿಡಿಯೋ ಲಕ್ಕಿಂದ ವ್ಯೂಸ್ ಆಗ್ಬೋದು, ವಾಚ್ ಅವರ್ಸ್ ಆಗ್ಬೋದು, ಆ ತರ ಇರುತ್ತೆ. ಹಾಗಾಗಿ ನಾವು ನಮ್ ಕೈಲಿ ಆಗ್ತಿಲ್ಲ, ನಮ್ಗೆ ಅದ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ ಕೈಲಿ ಏನ್ ಪ್ರಯತ್ನ ಆಗುತ್ತೋ ಅದನ್ನ ಮಾಡಿ. ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರಯತ್ನ ಪಟ್ರೇನೆ ಅಲ್ವಾ ಫಲ ಸಿಗೋದು. ಅದು ನನ್ನೇ ಎಕ್ಸಾಂಪಲ್ ತಗೊಳ್ಳಿ. ಈಗಲೂ ಕೂಡ ಕೆಲವೊಂದು ವಿಡಿಯೋ 60, 55 ಅಥವಾ 40, 90 ಈ ತರ ಇದೆ. ನನ್ಗೂ ಅನ್ಸ್ಬಿಡುತ್ತೆ ಕೆಲವೊಂದ್ ಟೈಮ್ ಎಲ್ಲ, ಅಯ್ಯೋ ಬಿಟ್ಬಿಡೋಣ. ಆ ತರ ಮನ್ಸ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಒಂದಲ್ಲ ಒಂದು ದಿವಸ ಪಕ್ಕ ಹಾಗೆ ಆಗತ್ತೆ. ಎಷ್ಟೊಂದ್ ಜನ ಅದರಿಂದಾನೇ ಬೆಳ್ದಿರೋದು ಇದೆ ಕೂಡ. ಈಗ ನೀವು ನೋಡ್ತಿರ್ಬೋದು, ಮಧುಗೌಡ ಅವರೆಲ್ಲ ಮಾಡ್ತಾ ಇದ್ದಾರೆ. ಅವರೆಲ್ಲ ನೋಡಿ ರೆಗ್ಯುಲರ್ ಆಗಿ ಹಾಕೊಂಬಂದೆ ಅಲ್ವಾ ಇಲ್ಲಿ ತನಕ ಬೆಳ್ದಿರೋದು. ನಮ್ ಕೈಲಿ ಏನೋ ಒಂದ್ ಆಗುತ್ತೆ ಅಂತ ಅನ್ಕೊಂಡಾಗ ನಾವ್ ಅದನ್ನ ಮಾಡ್ಬೇಕಾಗತ್ತೆ. ನೀವು ಖಂಡಿತವಾಗ್ಲೂ ವಿಡಿಯೋ ದಿನ ಹಾಕ್ತಾ ಇದೀವಿ, ವ್ಯೂಸ್ ಆಗ್ತಿಲ್ಲ ಅಂದ್ರೆ ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಲೇಬೇಡಿ, ಹಾಗೆ ಆಗುತ್ತೆ. ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಿವಿ, ಹಾಗೆ ಕಂಟೆಂಟ್ ಕೂಡ ತುಂಬಾ ಯೋಚನೆ ಮಾಡ್ಬಿಟ್ಟು ಮಾಡ್ತೀವಿ, ಆದ್ರೂ ವ್ಯೂಸ್ ಯಾಕೆ ಬರ್ತಿಲ್ಲ ಅಂತಂದ್ರೆ ಇವತ್ 0 ಇರ್ಬೋದು, ನಾಳೆ 100 ಆಗ್ಬೋದು, ಇಲ್ಲ 1000 ಆಗ್ಬೋದು. ಹಾಗೆ ಆಗುತ್ತೆ. ಯಾಕಾಗಲ್ಲ? ಎಂತೆಂತರೋ ಬೆಳೆದಿದ್ದಾರೆ, ನಾವು ಬೆಳೆಯಲ್ವಾ ಅನ್ನೋ ಒಂದು ನಂಬಿಕೆ ಅವ್ರಿಗಿರ್ಬೇಕು. ಕೆಲವ್ರು ಭಯ ಪಡ್ಕೊಂಡು ನಮ್ ಕೈಲಿ ಆಗಲ್ವೇನೋ, ನಾವು ಅದಕ್ಕೆ ಅರ್ಹಳಲ್ವೇನೋ ಅಥವಾ ಅರ್ಹನಲ್ವೇನೋ ಆ ತರ ಯೋಚನೆ ಮಾಡೋದ್ರಿಂದ ಪ್ರಾಮಿಸ್ ಆಗಲ್ಲ. ಯಾಕೆ ಅಂತಂದ್ರೆ ನಮ್ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ರೆ ನಾವು ಪಕ್ಕ ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಗಿರ್ಬೇಕು ಅಲ್ವಾ? ಹಾಗಾಗಿ ಹೇಳ್ತಿರೋದು, ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ. ತುಂಬಾ ಕಾಂಪಿಟೇಷನ್ ಇದೆ, ತುಂಬಾ ಇದೆ. ನಾನು ಕೂಡ ಇದು 2ನೇ ಚಾನಲ್, 1ನೇ ಚಾನಲ್ ಮಾನಿಟೈಸೇಷನ್ ಆನ್ ಆಗಿ ಫೇಲ್ಯೂರ್ ಆಗಿದ್ದೀನಿ. ಇದು 2ನೇ ಚಾನಲ್. ಈಗಲೂ ನಾನು ಡೈಲಿ ವಿಡಿಯೋಸ್ನ ಮಾಡ್ಬೇಕು ಅಂತ ಟ್ರೈ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3 ವಿಡಿಯೋನಾದ್ರೂ ಹಾಕ್ತೀನಿ. ನಮ್ ಪ್ರಯತ್ನ ನಾವೇನಿದೆಯೋ ಅದನ್ನ ಮಾಡ್ಬೇಕು. ನಾವ್ ಇದ್ರಲ್ಲಿ ಬೆಳಿಬೇಕು ಅಂತ ನಮ್ ಮನ್ಸಲ್ಲಿ ಬಂದ್ರೆ ಅದು ಹಾಗೆ ಆಗುತ್ತೆ. ನಂದೇ ಎಕ್ಸಾಂಪಲ್ ತಗೊಳ್ಳಿ. ಫಸ್ಟ್ನೇ ವಿಡಿಯೋ ನನ್ಗೆ ಈಗ್ಲೂ ಕೂಡ 100 ವ್ಯೂಸ್ ಇರೋದು. ಈಗ್ಲೂ ವಿಡಿಯೋ ಹಾಕಿದ್ರೆ 100 ಆಗೋದು. ಅದಕ್ಕಿಂತ ಜಾಸ್ತಿನೂ ಆಗಲ್ಲ, ಅದಕ್ಕಿಂತ ಕಮ್ಮಿನೂ ಆಗಲ್ಲ. ಇವತ್ತಲ್ಲ ನಾಳೆ ವ್ಯೂಸ್ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗಿರ್ಲಿ. ಯಾಕೆ ಅಂತಂದ್ರೆ ಇವತ್ತು ನಿಮ್ ಕಂಟೆಂಟ್ ಇಷ್ಟ ಪಡದೇ ಇರ್ಬೋದು, ನಾಳೆ ಅದೇ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇವತ್ತು ವ್ಯೂಸ್ ಕಡಿಮೆ ಇರ್ಬೋದು, ನಾಳೆ ಅದೇ ವಿಡಿಯೋ ರನ್ನಿಂಗ್ ಆಗ್ಬೋದು. ನೀವ್ ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಅದಾಗಲ್ಲ ಅಂತ ಹೇಳ್ಬಿಟ್ಟು ಆ ತರ ಯೋಚನೆ ಮಾಡಕ್ ಹೋಗ್ಬೇಡಿ, ಆಗುತ್ತೆ. ನಾನು ಕೂಡ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಮಾಡ್ತಿರೋದ್ರಿಂದ ನನ್ಗೂ ಈ ಅನುಭವ ಆಗಿದೆ. ನನ್ ಮನ್ಸಿಗೂ ನಾನು ಎಷ್ಟೊಂದ್ ಸಲ ಇದನ್ನ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಾವು ಇನ್ನೊಬ್ರಿಗೆ ಕಂಪೇರ್ನ ಮಾಡ್ಕೊಳ್ಬಾರ್ದು. ಅಯ್ಯೋ ನಾವ್ ಅವ್ರ ತರ ಇಲ್ಲ, ನಮ್ ಕೈಲಿ ಅವ್ರ ತರ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ. ಅವರು ಕೂಡ ತುಂಬಾ ಸ್ಟ್ರಗಲ್ ಪಟ್ಟು ಮೊದ್ಲಿಂದನು ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರ್ತಾರೆ. ಯಾರು ಹಂಗೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಿರೋದು, ನಾವ್ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ಬಾರ್ದು. ಅವ್ರದ್ದು ಬೇರೆ ಗುಣ ಆದ್ರೆ ನಮ್ದು ಬೇರೆ ತರ ಗುಣ, ಅವ್ರದ್ದು ಬೇರೆ ಸ್ಟೇಟಸ್ ಆದ್ರೆ ನಮ್ದು ಬೇರೆ ತರ ಸ್ಟೇಟಸ್. ಹಾಗಾಗಿ ನಮ್ ಕೆಲ್ಸ ಏನಿರುತ್ತೋ ನಾವು ಮಾಡ್ಬೇಕು. ರೆಗ್ಯುಲರ್ ಆಗಿ ನಾವು ವಿಡಿಯೋ ಹಾಕೋಣ, ಅದಾಗದೇ ಇದ್ರೆ ನೋಡೋಣ ಬೇಕಿದ್ರೆ. ಇದು ಇವತ್ತು ಇಷ್ಟ ಆಗದೆ ಇರೋದೇ ನಾಳೆ ವ್ಯೂಸ್ ಆಗ್ಬೋದಲ್ವಾ? ಹೇಳಕ್ಕಾಗಲ್ಲ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇವತ್ತು ಕೆಲವೊಂದು ವಿಡಿಯೋ ನಾವ್ ಎಷ್ಟು ಮಾಡಾಕ್ತಿವಿ ಅಂದ್ರೂ ವ್ಯೂಸ್ ಆಗಲ್ಲ. ಆದ್ರೆ ನಾಳೆ ಅದನ್ನೇ ವ್ಯೂಸ್ ಆಗ್ಬೋದೇನೋ, ಯಾರಿಗ್ ಗೊತ್ತು? ಈಗ ಕುಕಿಂಗ್ ಚಾನಲ್ ತಗೊಳ್ಳಿ, ಯಾರ್ದಾದ್ರು ಒಂದು ವಿಡಿಯೋ ಮಾಡಾಕಿರ್ತಾರೆ ಕುಕಿಂಗ್ ಯಾವ್ದಾದ್ರು, ಅದು ಆಗಿರಲ್ಲ ಈಗ ಸದ್ಯಕ್ಕೆ. ಮುಂದೆ ಅದೇ ಟ್ರೆಂಡಿ ಫುಡ್ ಆದ್ರೆ ಅದೇ ಬರುತ್ತೆ. ಆ ತರ ಯಾವ್ದಾದ್ರು ಒಂದ್ ಆಗೇ ಆಗುತ್ತೆ. ನನಗ್ ನಾನ್ ಧೈರ್ಯ ತುಂಬ್ಕೊಂಡಿದೀನಿ, ನಾನು ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು. ಆ ತರ ಇರೋದ್ರಿಂದ ನಿಮ್ಗೂ ಕೂಡ ಹೇಳೋಣ ಅಂತ ಅನ್ನಿಸ್ತು. ನೀವು ರೆಗ್ಯುಲರ್ ಆಗಿ ನಿಮ್ ಕೆಲಸ ನೀವು ಮಾಡಿ, ವಿಡಿಯೋ ಹಾಕಿ ನೀಟಾಗಿ, ಹಾಗೆ ತಮ್ನೈಲ್ ಮಾಡಿ, ಟೈಟಲ್ ಮಾಡಿ, ಎಲ್ಲದನ್ನು ರೆಗ್ಯುಲರ್ ಆಗಿ ಹಾಕಿ. ಒಂದಲ್ಲ ಒಂದಿನ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಲ್ವಾ? ನಾವು ಪ್ರಯತ್ನನೇ ಪಡ್ದಂಗೆ ಫಲ ಹೆಂಗ್ ಸಿಗುತ್ತೆ?
ಸಿಗಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಹೋಗಿ ಪಕ್ಕಾ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಸೋಲು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ಯಾಕೆಂದ್ರೆ ಸ್ಟಾರ್ಟ್ ಮಾಡುವಾಗ ನಾವೇನ್ ಕುತೂಹಲದಿಂದ ಸ್ಟಾರ್ಟ್ ಮಾಡಿರ್ತೀವೋ ಕೊನೆಗೆ ಮುಗಿಸುವಾಗೂ ಅದೇ ತರ ಇರಬೇಕು. ಹಾಗಾಗಿ ಒಂದು ಸಕ್ಸಸ್ ಕಾಣಬೇಕು ಅಂತಂದ್ರೆ 1000 ದಾರಿ ಅಡ್ಡ ಬರ್ಬೋದು. ಆದ್ರೆ ನಾವು ಸಕ್ಸಸ್ ಕಾಣಬೇಕು ಅಂತ ಇದ್ರೆ ಕಂಡೇ ಕಾಣ್ತೀವಿ. ಹಾಗಾಗಿ ಹೇಳ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ನೀವು ವ್ಯೂಸ್ ಬರ್ತಿಲ್ಲ ಅಂತ ಹೇಳಿ ಬೇಜಾರಾಗಬೇಡಿ. ಪಕ್ಕ ಬಂದೇ ಬರುತ್ತೆ. ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಇವತ್ತು 0 ಇರೋ ನಾಳೆ 100 ಆಗ್ಬೋದು. 100 ಇದ್ದರೆ 1000 ಆಗ್ಬೋದು. ಹಾಗಾಗಿ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟ್ಯಾಂಡು ಮುರಿದೋಗ್ಬಿಟ್ಟಿದೆ. ಹಾಗಾಗಿ ನಾನು ಕುತ್ಕೊಂಡಿದ್ನಲ್ಲ ಹಾಗೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ಏನು ಬೇಜಾರಾಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.